ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಚಿಕ್ಕಬಳ್ಳಾಪುರದ ಹತ್ತಿರ ಇತ್ತೀಚಿನ ದಿನಗಳಲ್ಲಿ ಉದ್ಘಾಟನೆಗೊಂಡಂತಹ 112 ಅಡಿ ಎತ್ತರದ ಆದಿಯೋಗಿ ಶಿವನ ವಿಗ್ರಹದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಆದಿಯೋಗಿ ಶಿವನ ಸನ್ನಿಧಿಯು ಬೆಂಗಳೂರಿನಿಂದ ಬರೀ 70 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ ಬರೀ 11 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳಕ್ಕೆ ನೀವೇನಾದರೂ ಬರಬೇಕಾದ್ರೆ ತಮ್ಮ ಕಾರುಗಳು, ಬೈಕ್ಗಳಲ್ಲಿ ಕೂಡ ಬರಬಹುದು. ಬೈಕು ಕಾರು ಅನುಕೂಲ ಇಲ್ಲದಿದ್ದಲ್ಲಿ ಚಿಕ್ಕಬಳ್ಳಾಪುರದ ಬಸ್ ನಿಲ್ದಾಣದಿಂದ ಬಸ್ಸುಗಳ ಸೌಕರ್ಯವೂ ಕೂಡ ಇದೆ, ಆದರೆ ಅಲ್ಪ ಸಂಖ್ಯೆಯಲ್ಲಿ ಇದೆ. ಹಾಗೆ ಮುಂದೆ ಬಂದರೆ ಸದ್ಗುರು ಸನ್ನಿಧಿ ಎಂಬ ನಾಮಫಲಕವುಳ್ಳ ಬೃಹತ್ತಾಕಾರದ ದ್ವಾರ ಬಾಗಿಲನ್ನು ಕಾಣಬಹುದು. ದ್ವಾರ ಬಾಗಿಲಿನಿಂದ ಆದಿಯೋಗಿ ಶಿವನ ಸನ್ನಿಧಿಯವರೆಗೂ ಪ್ರಸ್ತುತ ರೋಡಿನ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲ. ಹಾಗೆ ಮುಂದೆ ಬಂದು ಶಿವನ ಸನ್ನಿಧಿ ತಲುಪಿದರೆ 4-5 ಕಡೆ ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಕಲ್ಪಿಸಲಾಗಿದೆ. ಕಾರುಗಳಿಗೆ 50 ರೂಪಾಯಿ, ಬೈಕ್ಗಳಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ. ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ಮುಂದೆ ಸಾಗಿದರೆ ನಮಗೆ 112 ಅಡಿ ಎತ್ತರದ ಆದಿಯೋಗಿ ಶಿವನ ವಿಗ್ರಹವನ್ನು ಕಾಣಬಹುದು. ಈ ಶಿವನ ವಿಗ್ರಹದ ವಿಶೇಷತೆಗಳನ್ನು ಈ ದಿನ ತಿಳಿದುಕೊಳ್ಳೋಣ. ಈ ಶಿವನ ವಿಗ್ರಹವು ಪ್ರಪಂಚದಲ್ಲೇ ಅತಿ ದೊಡ್ಡ ಮುಖವುಳ್ಳ ಪ್ರತಿಮೆ ಅಂತ ಹೆಗ್ಗಳಿಕೆ ಕೂಡ ಪಡೆದುಕೊಂಡಿದೆ. ಈ ಪ್ರತಿಮೆಯು 112 ಅಡಿ ಎತ್ತರವಿದೆ. ಈ ಅದ್ಭುತ ಪ್ರತಿಮೆಯು ನಿರ್ಮಿಸಲು ಬರೋಬ್ಬರಿ 500 ಟನ್ ಉಕ್ಕನ್ನು ಬಳಸಲಾಗಿದೆ. ಈ ಪ್ರತಿಮೆಯು ಚಿಕ್ಕಬಳ್ಳಾಪುರ ಹತ್ತಿರ ಇರುವ ಅವಲಗುರ್ಕಿ ಗ್ರಾಮದ ಸುತ್ತಮುತ್ತಲಿನ ಹಚ್ಚ ಹಸಿರಿನಿಂದ ಕೂಡಿರುವ ಪರ್ವತ ಶ್ರೇಣಿಯ ಮಧ್ಯಭಾಗದಲ್ಲಿ ನೆಲೆಗೊಂಡಂತಹ ಈ ಶಿವನ ವಿಗ್ರಹವನ್ನು ನೋಡುತ್ತಾ ಇದ್ದರೆ ಅಲ್ಲಿಯೇ ಧ್ಯಾನಮಗ್ನರಾಗಬೇಕೆಂದು ಅನಿಸುತ್ತದೆ. ಈ ಅದ್ಭುತ ಪ್ರತಿಮೆಯು 34.3 ಮೀಟರ್ ಎತ್ತರವಿದೆ, 45 ಮೀಟರ್ ಉದ್ದವಿದೆ, ಹಾಗೆ 7.62 ಮೀಟರ್ ಅಗಲವಾಗಿದೆ. ಈ ಪ್ರತಿಮೆಯನ್ನು ಸುತ್ತುತ್ತಾ ಇದ್ದರೆ ಸುತ್ತಲೂ ನಮಗೆ ಶಿವನ ಅಸ್ತ್ರವಾದಂತಹ ತ್ರಿಶೂಲವನ್ನು ಕಾಣಬಹುದು. ಇಂತಹ ಈ ಅದ್ಭುತ ಪ್ರತಿಮೆಯನ್ನು ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಜಗ್ಗಿ ವಾಸುದೇವ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಈ ಪ್ರತಿಮೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು 15 ಜನವರಿ 2023ರಂದು ಉದ್ಘಾಟಿಸಿದ್ದಾರೆ. ಈ ಶಿಲ್ಪದ ತಳದಲ್ಲಿ ಒಂದು ದೇವಾಲಯವೂ ಕೂಡ ಇದೆ. ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ಈ ಪ್ರತಿಮೆಯ ಮೇಲೆ ಯಾವುದೇ ರೀತಿಯ ಹಕ್ಕಿಗಳು ಹಾರುವುದಿಲ್ಲ. ಇದೇ ಕಾರಣ ನೀವು ಈ ಪ್ರತಿಮೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಕರಿ ಬಣ್ಣದ ಪ್ರತಿಮೆಯ ಮೇಲೆ ಯಾವುದೇ ರೀತಿಯ ಒಂದು ಚಿಕ್ಕದಾದಂತಹ ಚುಕ್ಕೆ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇದು ಶಿವನ ಮಹಿಮೆ ಅಂತ ನಂಬಲಾಗಿದೆ. ಈ ಸ್ಥಳವು ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ಒಂದು ಸಡಗರವನ್ನೇ ಕೊಡುತ್ತದೆ. ಇದೇ ಕಾರಣದಿಂದ ಇಲ್ಲಿ ಸುತ್ತಮುತ್ತಲಿನ ರಾಜ್ಯಗಳಿಂದ ಇಲ್ಲಿಗೆ ಎಲ್ಲ ಸಮಯದಲ್ಲೂ ಬಂದು ಧ್ಯಾನವನ್ನು ಮಾಡುತ್ತಾರೆ. ಹಾಗೆ ಸೆಲ್ಫಿಗಳನ್ನು ತೆಗೆದುಕೊಳ್ಳುತ್ತಾ ಹಾಗೆ ಶಿವನ ಮುಂದೆ ನೃತ್ಯವನ್ನು ಕೂಡ ಮಾಡುತ್ತಾರೆ. ಹಾಗೆ ವಾರದ ಅಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರ ಲೇಸರ್ ಶೋ ಕೂಡ ನಡೆಸಲಾಗುತ್ತದೆ. ಈ ಲೇಸರ್ ಶೋಗೆ ಶನಿವಾರ ಮತ್ತು ಭಾನುವಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರುತ್ತಾರೆ. ಇಲ್ಲಿ ನಡೆಯುವಂತಹ ಲೇಸರ್ ಶೋ ಅತಿ ಅದ್ಭುತವಾಗಿರುತ್ತದೆ.
ಸಂಜೆ 7:15 ಪ್ರಾರಂಭವಾಗುವ ಲೇಸರ್ ಶೋನ ನೋಡೋಣ ಬನ್ನಿ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.